ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ 104ನೇ ದಿನ ಏನೇನಾಯ್ತು, ಯಾರ ಸರಿ ಯಾರ ತಪ್ಪು, ಯಾರ ವ್ಯಕ್ತಿತ್ವ ಏನೇನ್ ತೋರಿಸ್ತಾ ಇತ್ತು ಎಪಿಸೋಡ್ ಅಂತ ಮಾತಾಡೋಣ. ಖಂಡಿತವಾಗ್ಲೂ ಮೊದಲೇದಾಗಿ ನಮ್ರತ ಅವರ ಫ್ರೆಂಡ್ಶಿಪ್ ಇಂದ ಕಾರ್ತಿಕ್ ಅವರಿಗೆ ಡ್ಯಾಮೇಜ್ ಆಗಿದೆಯಾ, ಇಲ್ಲ ಕಾರ್ತಿಕ್ ಅವರ ಫ್ರೆಂಡ್ಶಿಪ್ ಇಂದ ನಮ್ರತ ಡ್ಯಾಮೇಜ್ ಆಗಿದೆಯಾ, ಇದ್ರ ಬಗ್ಗೆ ಮಾತಾಡೋಣ. ಏನಕ್ಕಂದ್ರೆ ನಮ್ರತ ಅವರು ನನ್ನ ಫ್ರೆಂಡ್ಶಿಪ್ ಯೂಸ್ ಮಾಡ್ಕೊಂಡಿದ್ರ, ನಿಮ್ಮಿಂದ ನನಗೆ ಕೆಟ್ಟ ಹೆಸರು ಬಂದಿದೆ ಅಂತೆಲ್ಲ ಬ್ಲೇಮ್ ಮಾಡ್ತಾ ಇದ್ರು. ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾತಾಡ್ಲೇಬೇಕು. ಅದಾದ್ಮೇಲೆ ತುಕಾಲಿ ಅವರು ಮತ್ತೆ ವಿನಯ್ ಅವರು ಜಗಳ ಆಡ್ತಾರೆ. ಅಲ್ಲಿ ಜಗಳಾಡ ಸೀನ್ ಇತ್ತಂದ್ರೆ ಇದ್ರ ಬಗ್ಗೆ ಮಾತಾಡೋಣ. ಸಂಗೀತ ಅವರಿಗೆ ಇಡೀ ಸೀಸನ್ ಉತ್ತಮ ಕೊಟ್ಟಿದ್ದು ಸರಿನಾ, ಇಡೀ ಸೀಸನ್ ಅಲ್ಲಿ ಕಳಪೆ ಮಾಡಿದ್ದು ಪ್ರತಾಪನ, ಇನ್ನು ಬೇರೆ ಯಾರು ಇಲ್ವಾ? ಇದ್ರ ಬಗ್ಗೆ ಇಡೀ ಎಪಿಸೋಡ್ ಅಲ್ಲಿ ಯಾರ್ಯಾರು ಏನೇನ್ ಮಾತಾಡಿದ್ರು, ಇದ್ರಲ್ಲಿ ಯಾರು ಸರಿ ಅಂತ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಪಿಸೋಡ್ ಶುರುವಾಗಿದೆ. ತನಿಷ್ ಅವ್ರ ಹೆಲ್ಮೆಟ್ ಆದ್ಮೇಲೆ ಸಂಗೀತ ಅವರು ನಮ್ಮ ಊರ ಹೆಸರು ಹೇಳೋದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ. ಕೊನೆಯಲ್ಲಿ ಹೋಗ್ಬೇಕಾದ್ರೆ ನಿಂತ ಸ್ಟೇಟ್ಮೆಂಟ್ ಎಲ್ಲ ಕೊಡ್ಬೋದಂತ ತುಂಬಾ ಬೇಜಾರಾಗ್ತಾರೆ. ಅವರು ಬೇಜಾರಾಗೋದ್ರೂ ಅರ್ಥ ಇದೆ. ಖಂಡಿತವಾಗ್ಲು ಹೆಲ್ಮೆಟ್ ಆಗ್ಬೇಕಾದ್ರೆ ಇಂತ ಒಂದು ಬ್ಯಾಡ್ ಹೆಲ್ಮೆಟ್ ಆಗಬಾರ್ದಾಗಿತ್ತು. ಅವ್ರ ಹತ್ರ ಇಂತ ಮಾತುಗಳು ಬರ್ಬೋದಾಗಿತ್ತು. ಎಲ್ಲರ ಹತ್ರನು ತುಂಬಾ ಕ್ಲೋಸ್ ಆಗಿ ಹೊರಗಡೆ ಹೋಗಿದ್ದು ತುಂಬಾ ಚೆನ್ನಾಗಿ ಇರ್ತಿತ್ತು. ಬಟ್ ತನಿಷಾ ಅವರು ಸಂಗೀತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ತನಿಷಾ ಮೇಲೆ ರೆಸ್ಪೆಕ್ಟ್ ಕೊಡಲ್ಲ, ಆದ್ರಿಂದ ಮನೆಯಿಂದ ಹೊರಗಡೆ ಹೋಗ್ಬೇಕಂತ. ನನಗಂತೂ ಆ ಎಪಿಸೋಡ್ ಅಲ್ಲಿ ನೋಡಿದಾಗ, ಇಲ್ಲ ಇಡೀ ಸೀಸನ್ ಅಲ್ಲಿ ನೋಡಿದಾಗ ಸಂಗೀತ ಅವರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ತನಿಷಾ ಅಂತ ಎಲ್ಲೂ ಅನ್ಸಲಿಲ್ಲ. ಏನಕ್ಕಂದ್ರೆ ಒಂದು ವ್ಯಕ್ತಿತ್ವ ಅಂತ ತುಂಬಾ ಚೆನ್ನಾಗಿತ್ತು ತನಿಷ್ ಅವ್ರ ಹತ್ರ. ಎಲ್ಲರಿಗೂ ಒಂದೇ ಸ್ಟೇಟ್ಮೆಂಟ್ ಕೊಡ್ತಿದ್ರು. ಅವ್ರಿಗೆ ಮನ್ಸಲ್ಲಿ ಅನ್ಸಿದ್ ಹೇಳ್ತಿದ್ದು, ಯಾವತ್ತು ರೆಸ್ಪೆಕ್ಟ್ ಕೊಟ್ಟಿಲ್ಲ, ನನ್ನ ಹೀಳಾಗಿಸ್ತಾರೆ, ನನ್ನ ಕೀಳಾಗಿ ನೋಡ್ತಾರೆ ಅಂತ ಯಾರ ಮೇಲೂ ಯಾವತ್ತು ಹೇಳಿಲ್ಲ. ಬಟ್ ಸಂಗೀತ ಅವರು ಈ ಟೈಮ್ ಅಲ್ಲಿ ಬೇರೆ ರೀಸನ್ ಕೊಡ್ಬೋದಾಗಿತ್ತು. ಏನಕ್ಕಂದ್ರೆ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಲ್ಲ, ಇಲ್ಲ ಇಲ್ಲಿ ಇರೋ ಅರ್ಹರಲ್ಲ ಅಂತ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತು. ಬಟ್ ಅವ್ರು ಏನಂದ್ರೆ ರೆಸ್ಪೆಕ್ಟ್ ಕೊಡಲ್ಲ ಇವರು ಅಂತ ಹೇಳಿದ್ದು ಕೂಡ ತಪ್ಪಾಗುತ್ತೆ. ಅದಾದ್ಮೇಲೆ ಇನ್ನ ಗೇಮ್ಸ್ ಬರ್ತವೆ. ಗೇಮ್ಸ್ ಅಲ್ಲಿ ತುಂಬಾ ನೋಡಿರ್ತಾರ. ಟಾಸ್ಕ್ ಅಲ್ಲಿ ಬಂದಾಗ ಅವ್ರು ಆಡ್ಬೇಕು ಇವ್ರು ಆಡ್ಬೇಕಂತ ಗೇಮ್ ಪ್ಲಾನ್ ಮಾಡ್ತಾರೆ. ವರ್ತೂರ್ ಅವರು ಮತ್ತು ತುಕಾಲಿ ಅವರು ಇವ್ರಿಗೆ ವೋಟ್ ಮಾಡೋಣ, ಅವ್ರಿಗೆ ವೋಟ್ ಮಾಡೋಣ ಅಂತ. ಕಾರ್ತಿಕ್ ನಿಜವಾಗ್ಲೂ ಕಮ್ಮಿ ಅಂತ ಹೇಳ್ಬೋದು. ಇನ್ನು ಟಾಸ್ಕದಲ್ಲಿ ತುಕಾಲಿ ಅವರು ವಿನಯ್ ಅವರು ಜಗಳಾಡಿದ್ದು, ನನಗಂತೂ ಅಲ್ಲಿ ಜಗಳಾಡೋ ಸೀನೇ ಇದ್ದಿಲ್ಲ. ಏನಕ್ಕಂದ್ರೆ ಆರಾಮಾಗಿ ಒಬ್ರಿಗೊಬ್ರು ವೋಟ್ ಮಾಡ್ಕೊಂಡು ಮಾಡ್ತಾ ಇದ್ರು. ಅದೇ ರೀತಿ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು. ಸಂಗೀತ ಅವರು ಕ್ಯಾಪ್ಟನ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಬಂದ್ಬಿಟ್ಟು ವೋಟ್ ಯಾರ್ಯಾರು ಆಡಿಲ್ಲೋ ಅವ್ರಿಗೆ ಮಾತ್ರ ಚಾನ್ಸ್ ಕೊಡೋಣ ಅಂತಿದ್ದು ತುಂಬಾ ತಪ್ಪನಿಸ್ತು. ಯಾಕಂದ್ರೆ ಇಷ್ಟು ದಿನ ವೋಟ್ ಪ್ರಕಾರ ಮಾಡ್ತಿದ್ರು, ಅದ್ರ ಪ್ರಕಾರ ಮಾಡಿದ್ರೆ ಅಲ್ಲಿ ಯಾವುದೇ ಗಲಾಟೆ ಕೂಡ ಆಗ್ತಿರ್ಲಿಲ್ಲ. ಬಟ್ ವಿನಯ್ ಅವರು ತುಂಬಾ ಅಗ್ರೆಸಿವ್ ಆಗಿದ್ರೆ ಯಾವ ರೀತಿ ಮಾತಾಡ್ತಾರ ಅಂತ ಗೊತ್ತಿತ್ತಲ್ಲ, ಏನ್ ಕಿತ್ಕೊಂತೀಯ, ಏನ್ ಮಾಡ್ತೀಯ, ಅದ್ ಮಾಡ್ತೀಯ, ಇದ್ ಮಾಡ್ತೀಯ ಅಂತ. ಬಟ್ ತುಕಾಲಿ ಅವರು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕೌಂಟರ್ ಕೊಟ್ರು. ಅವ್ರಿಗೆ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಇಲ್ಲಿ ಅಷ್ಟೊಂದು ಕಿತ್ತಾಡೋ ಅವಶ್ಯಕತೆ ಇರ್ಲಿಲ್ಲ ಅನಿಸ್ತು. ಇನ್ನದಾದ್ಮೇಲೆ ಟಾಸ್ಕ್ ಚೆನ್ನಾಗಿ ಆಡಿದ್ರು. ನಮ್ರತ ಒಂದು ಸೂಪರ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಒಂದು ಲೇಡಿ ತುಂಬಾ ಸ್ಟ್ರಾಂಗ್ ಆಗಿ ಆ ಟಾಸ್ಕ್ ತುಂಬಾ ಬೇಗನೆ ಕಂಪ್ಲೀಟ್ ಮಾಡ್ತಾರೆ. ಅದಾದ್ಮೇಲೆ ವಿನಯ್ ತುಂಬಾ ಚೆನ್ನಾಗಿ ಆಡ್ತಾರೆ. ಅದಾದ್ಮೇಲೆ ತುಕಾಲಿ ಅವರು ಕೂಡ ಸಣ್ಣ ಗೇಮ್ ಚೆನ್ನಾಗಿ ಆದ್ರು ಅಂತ ಹೇಳ್ಬೋದು. ಬಟ್ ನಮ್ರತ ಮಾತ್ರ ಎಕ್ಸಲೆಂಟ್ ಅಂತ ಹೇಳ್ಬೋದು. ಆ ಟಾಸ್ಕ್ ಆದ್ಮೇಲೆ ಇವರೇ ಡಿಸ್ಕಸ್ ಮಾಡ್ತಾರೆ, ಸ್ಟ್ರಾಂಗ್ ಲೇಡಿ ಆ ಲೇಡಿ ಅಂತ ಹೇಳಿ. ನಿಜವಾಗ್ಲೂ ಕಳೆದ 2-3 ವರ್ಷದಿಂದ ನಮ್ರತ ಚೆನ್ನಾಗಿ ಆಡ್ತಾ ಇದಾರೆ, ಇಲ್ಲ ಅಂತಲ್ಲ. ಬಟ್ ಅಂದಿನ ವೀಕ್ಸ್ ಗಳಲ್ಲಿ ವಿನಯ್ ಅವರ ಒಂದು ಗ್ಯಾಂಗ್ ನಲ್ಲಿ ಚಮಚ ಅಂತ ಒಂದು ಸ್ಪೂನ್ ಬಂದಿತ್ತಲ್ಲ. ಇನ್ನೊಂದು ವಿಶೇಷವಾಗಿ ಮೆನ್ಷನ್ ಮಾಡಿ ಮಾತಾಡಬೇಕು, ಕಾರ್ತಿಕ್ ಅವರ ಮತ್ತು ನಮ್ರತ ಅವರ ಫ್ರೆಂಡ್ಶಿಪ್ ಇಂದ ಡ್ಯಾಮೇಜ್ ಆಗಿದ್ದು ಯಾರಿಗೆ ಅಂತ. ಯಾಕಂದ್ರೆ ಇಷ್ಟು ದಿನ ನಮ್ರತ ಅಬ್ಸರ್ವ್ ಮಾಡಿ ನೋಡಿ, ನಮ್ರತ ಅವರೇ ಹೇಳಿದ್ದಾರೆ. ಏನಕ್ಕಂದ್ರೆ ಕಾರ್ತಿಕ್ ಅವರು ಕಾರ್ತಿಕ್ ಅವ್ರ ಹತ್ರ ಇದ್ದಾಗ ನನಗೆ ಯಾವುದೇ ಬ್ಯಾಡ್ ಫೀಲ್ ಆಗಿಲ್ಲ, ಬ್ಯಾಡ್ ಟಚ್ ಅಂತೂ ಆಗಿಲ್ಲ ನನಗೆ. ಅದು ನನಗೆ ತಲೆಲೇ ಬರಲ್ಲ ನನಗೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ರತ ಅವರು. ಬಟ್ ಹೊರಗಡೆಯಿಂದ ಹೋಗಿರೋ ಹಳೆ ಕಂಟೆಸ್ಟೆಂಟ್ ಗಳಿಗೆ ಸ್ಟೇಟ್ಮೆಂಟ್ ಕೊಟ್ಟಾಗ, ಒಂದು ಮೆಸೇಜ್ ಕೊಟ್ಟಾಗ ಅವ್ರಿಗೆ ಅನಿಸ್ತು ಇಷ್ಟದಾಗ ಕೆಟ್ಟದಾಗ ಪ್ರೊಟೆಕ್ಟ್ ಆಗ್ತಿದೆ ಹೊರಗಡೆ ಅಂತ. ಆವಾಗ ವಿನಯ್ ಅವ್ರು ಹೇಳ್ತಾರೆ, ನನ್ಗೆ ಗೊತ್ತಿತ್ತು ಇವ್ರು ಒಂದೇ ಒಳ್ಳೆ ನಿಮ್ ಫ್ರೆಂಡ್ಶಿಪ್ ಯೂಸ್ ಮಾಡ್ಕೊಂತಾನೆ, ನಿನ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿದಾಗ ಅವಾಗ ಹೋಗಿ ಅವರು ವಾದ ಮಾಡ್ತಾರೆ ಕಾರ್ತಿಕ್ ಹತ್ರ. ಖಂಡಿತವಾಗ್ಲೂ ಕಾರ್ತಿಕ್ ಅವರ ಫ್ರೆಂಡ್ಶಿಪ್ ಇಂದ ನಮ್ರತ ಅವರಿಗೆ ಯಾವುದೇ ಒಂದು ಬ್ಯಾಡ್ ಕ್ವಾಲಿಟಿ ಬಂದಿಲ್ಲ, ಬ್ಯಾಡ್ ಇಮೇಜ್ ಅಂತೂ ಬಂದಿಲ್ಲ. ಸಖತ್ತಾಗಿ ಡ್ಯಾಮೇಜ್ ಆಗಿದ್ದು ಕಾರ್ತಿಕ್ ಅವರಿಗೆ, ತುಂಬಾ ಡ್ಯಾಮೇಜ್ ಆಗಿದೆ ಹೊರಗಡೆ ನಮ್ರತ ಫ್ರೆಂಡ್ಶಿಪ್ ಇಂದ. ಏನಕ್ಕಂದ್ರೆ ಫಸ್ಟ್ ಸಂಗೀತ ಹತ್ರ ಕ್ಲೋಸ್ ಆಗಿದ್ರು, ಆಮೇಲೆ ನಮ್ರತ ಹತ್ರ ಕ್ಲೋಸ್ ಆದ ಅಂತ. ಬಟ್ ಕಾರ್ತಿಕ್ ಫ್ರೆಂಡ್ಶಿಪ್ ಇಂದ ನಮ್ರತ ಅವರಿಗೆ ಇನ್ನೊಂದು ಫ್ರೆಂಡ್ಶಿಪ್ ಇಂದ ಅವ್ರಿಗಿನ ಇನ್ಕ್ರೀಸ್ ಆಗಿದೆ ಅವರ ಇಮೇಜ್ ಅಂತ ಹೇಳ್ಬೋದು. ಖಂಡಿತವಾಗ್ಲು ಅವ್ರಿಗಂತೂ ಯಾವುದೇ ಒಂದು ಡ್ಯಾಮೇಜ್ ಆಗಿಲ್ಲ. ನನ್ನ ಫ್ರೆಂಡ್ಶಿಪ್ ಉಪಯೋಗಿಸ್ಕೊಂಡು ನೀನ್ ಮೇಲ್ ಹೋಗಿದ್ಯಾ, ಇದು ನಿನ್ ಕ್ಯಾರೆಕ್ಟರ್ ಅಂತೆಲ್ಲ ಬ್ಲೇಮ್ ಮಾಡ್ತಾರೆ ಕಾರ್ತಿಕ್ ನ. ಅಲ್ಲಿ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಹೊರಗಡೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಯಾರು ಬ್ಲೇಮ್ ಮಾಡ್ತಾರೆ, ಯಾರ ಇಮೇಜ್ ಡ್ಯಾಮೇಜ್ ಆಯ್ತು, ಯಾರ ಇಮೇಜ್ ಇನ್ಕ್ರೀಸ್ ಆಯ್ತು ಅಂತ ಗೊತ್ತಾಗುತ್ತೆ. ಇದು ಮಾತ್ರ ಒಪ್ಪಲು ಸಾಧ್ಯನೇ ಇಲ್ಲ. ನಮ್ರತ ಅವರಿಗೆ ಯಾವುದೇ ಒಂದು ಬ್ಯಾಡ್ ಇಮೇಜ್ ಆಗಿಲ್ಲ ಇಲ್ಲಿ ಹೊರಗಡೆ ನೋಡಿದಾಗ. ಕಾರ್ತಿಕ್ ಅವರು ತುಂಬಾನೇ ಸಹಿಸ್ಕೊಂತಾರೆ, ಬಟ್ ಹಾಗೆ ಈಗ ಅಂತ. ಬಟ್ ಇಲ್ಲಿ ಯಾರೋ ಮಾತು ಕೇಳಿ ಬಂದು ಏನೋ ಮಾತಾಡ್ದಂಗಿತ್ತು ನಮ್ರತ ಅವರು. ಅದರಲ್ಲೂ ತುಂಬಾ ಎಮೋಷನ್ ಆಗ್ತಾರೆ, ನಿನ್ನ ಅಲ್ಲಿಟ್ಟಿದ್ದೆ, ನೀನ್ ಇಲ್ಲಿಟ್ಟಿದ್ದೆ, ಆಗಿಟ್ಟಿದ್ದೆ, ಈಗಿಟ್ಟಿದ್ದೆ ಅಂತ. ಖಂಡಿತವಾಗ್ಲೂ ಕಾರ್ತಿಕ್ ಫ್ರೆಂಡ್ಶಿಪ್ ಇಂದ ನಮ್ರತ ಅವರಿಗೆ ಲಾಭ ಆಗಿದೆ ವಿನಃ
ಲಾಸ್ ಅಂತೂ ಆಗಿಲ್ಲ. ಇನ್ನು ಕಳಪೆ ಉತ್ತಮ ಅಂತ ಬಂದ್ಬಿಡೋಣ. ಖಂಡಿತವಲ್ಲ ಇಡೀ ಸೀಸನ್ ನೋಡ್ಕೊಂಡಾಗ ಉತ್ತಮ ಅಂತ ಸಂಗೀತ ಡಿಸರ್ವ್, ಎಸ್ ಆಲ್ಸೋ ಡಿಸರ್ವ್. ಬಟ್ ಅದಕ್ಕಿಂತ ಇನ್ನೊಂದು ವಿಷಯ ತಗೊಂಡಾಗ ಕಾರ್ತಿಕ್ ಅವರು ತುಂಬಾ ಡಿಸರ್ವ್ ಅನಿಸ್ತಾರೆ. ಏನಕ್ಕಂದ್ರೆ ಟಾಸ್ಕ್ ಆಡ್ತಾರೆ, ಮನೇಲಿ ಇನ್ವಾಲ್ವ್ಮೆಂಟ್ ಇರುತ್ತೆ, ಅದಾದ್ಮೇಲೆ ಅದು ಫನ್ ಟಾಸ್ಕ್ ಆಡ್ತಾರೆ. ಖಂಡಿತವಾಗ್ಲು ಎಲ್ಲದರಲ್ಲೂ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಅವ್ರ ವಿಷಯ ಕೊಟ್ಟಾಗ ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಲ್ಲಾ ಟಾಸ್ಕ್ ಅಲ್ಲೂ, ಎಲ್ಲಾ ಮನಿ ಇನ್ವಾಲ್ವ್ಮೆಂಟ್ ಅಲ್ಲೂ, ಎಂಟರ್ಟೈನ್ಮೆಂಟ್ ಅಲ್ಲೂ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ರೆ ಕನ್ಫರ್ಮ್ ಆಗಿ ಉತ್ತಮ ಈ ಸೀಸನ್ ಕಾರ್ತಿಕ್ ಅವರು ಸಿಗ್ತಾರೆ ಖಂಡಿತವಾಗ್ಲು. ಇನ್ನ ಸಂಗೀತ ಅವರು ಡಿಸರ್ವ್ ಏನಂದ್ರೆ ಅಷ್ಟೊಂದೇನು ಆಳಿಲ್ಲ, ಕೇವಲ ಮನೆ ಮಂದಿನೆಲ್ಲ ಎದುರಾಕೊಂಡು ಮಾತಾಡ್ತಾ ಇದ್ರು. ಅದಾದ್ಮೇಲೆ ಅವ್ರ ಒಪಿನಿಯನ್ ಕೆಟ್ಟದೋ ಒಳ್ಳೇದೋ ಅವ್ರ ಒಪಿನಿಯನ್ ತಿಳಿಸ್ತಾ ಇದ್ರು. ಇದೇ ಕಾರಣಕ್ಕೆ ಅವ್ರು ಡಿಸರ್ವ್ ಅಂದ್ರೆ ಸಾಧ್ಯವಿಲ್ಲ. ಏನಕ್ಕಂದ್ರೆ ಡಿಸರ್ವ್ ಅನ್ನೋದಕ್ಕಿಂತ ಹೋಗಿ ಬಾತ್ರೂಮ್ ಅಲ್ಲಿ ಹತ್ತಿರ ಜಾಸ್ತಿ. ಆ ಸೀನ್ ಇಂದ ತುಂಬಾ ಸಿಂಪತಿ ಸಿಕ್ಕಿರೋದು ಕೂಡ ನಿಜಾನೇ. ಕೇವಲ 2 ವಾರಗಳಿಂದ ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಉತ್ತಮ ಕೊಟ್ಟಿದ್ದು ಕೂಡ ಅಷ್ಟೇನು ಸರಿ ಇಲ್ಲ ಅನಿಸ್ತು ನನಗೆ, ನನ್ನ ಪ್ರಕಾರ. ಇನ್ನ ಉತ್ತಮ ಬಿಟ್ಬಿಟ್ಟು ಕಳಪೆ ಅಂತ ಬಂದಾಗ ಸಂಗೀತ ಅವರಿಗೆ ಉತ್ತಮ ಬಂದ್ಬಿಟ್ಟು ನಮ್ರತ ಅವರಂತೆ. ಮತ್ತೆ ಅವ್ರು ಯಾವ ಪ್ರಕಾರ ಉತ್ತಮ ಕೊಟ್ಟರು ಅರ್ಥ ಆಗ್ತಾನೆ ಇಲ್ಲ. ಏನಕ್ಕಂದ್ರೆ ಅಲ್ಲಿ ವಿನಯ್ ಆಗ್ಲಿ, ಕಾರ್ತಿಕ್ ಆಗ್ಲಿ, ತುಕಾಲಿ ಅವರು ಅವ್ರಿಗಿಂತ ಚೆನ್ನಾಗಿರೋ ಗೇಮ್ ತುಂಬಾನೇ ಇದ್ದಾರೆ. ಏನಕ್ಕಂದ್ರೆ ಅನ್ಡೌಟ್ ಕಾರ್ತಿಕ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ, ವಿನಯ್ ಅವರು ಆಡಿದ್ದಾರೆ, ತುಕಾಲಿ ಅವರು ಆಡಿದ್ದಾರೆ. ಆದ್ರೂ ನಮ್ರತ ಕೊಟ್ಟಿದ್ದು ಒಂದು ಫೀಮೇಲ್ ಕಾರ್ಡ್ ಮತ್ತೆ ಯೂಸ್ ಮಾಡಿದ್ರ ಅಂತ ಖಂಡಿತವಾಗ್ಲು ಅನ್ಸುತ್ತೆ. ಅದಕ್ಕಿಂತ ಚೆನ್ನಾಗಿರೋರು ಇದಾರೆ, ಅವ್ರು ಕೊಡಬಹುದಾಗಿತ್ತು ಸಂಗೀತ ಅವರು. ಇನ್ನ ಕಳಪೆ ಅಂತ ಬಂದಾಗ ಖಂಡಿತವಾಗ್ಲು ನಮ್ರತ ಕೂಡ ಅದರಲ್ಲಿ ಇನ್ಕ್ಲೂಡಿಂಗ್ ಆಗಿರ್ತಾರೆ. ಇಡೀ ಸೀಸನ್ ಅಲ್ಲಿ ಕಳಪೆ ಕೊಟ್ಟಿದ್ದು ವಿನಯ್ಗೆ ತುಂಬಾ ತಪ್ಪನ್ಸುತ್ತೆ. ಏನಕ್ಕಂದ್ರೆ ವಿನಯ್ ಅವರು ಗೇಮ್ ಆಡಿದ್ದಾರೆ ಖಂಡಿತ. ಪ್ರತಾಪ್ ಅವರು ವಿನಯ್ ಕೊಡ್ತಾರೆ, ತುಕಾಲಿ ಅವರು ಪ್ರತಾಪ್ ಕೊಡ್ತಾರೆ, ವಿನಯ್ ಪ್ರತಾಪ್ ಕೊಡ್ತಾರೆ. ಅತಿ ಹೆಚ್ಚಾಗಿ ಓಟ್ ಬಂದಿದೆ ಮಾತ್ರ ಪ್ರತಾಪ್ ಅವರಿಗೆ. ಇಲ್ಲಿ ವರ್ತೂರ ಕೂಡ ಚಾನ್ಸ್ ಇತ್ತು, ವರ್ತೂರ್ ಅಷ್ಟೊಂದೇನು ಗೇಮ್ ಮಾಡಿಲ್ಲ, ಅವ್ರಿಗೂ ಕೊಡಬಹುದಾಗಿತ್ತು. ಬಟ್ ಇಬ್ರು ಕಂಪೇರ್ ಮಾಡಿದಾಗ ಓಟ್ಸ್ ಬಂದಿದ್ದು ಪ್ರತಾಪ್ಗೆ ಜಾಸ್ತಿ ಆಯ್ತು. ಆದ ಕಾರಣ ಅವರಿಗೆ ಕಳಪೆ ಸಿಕ್ಕಿತ್ತು. ಇಡೀ ಸೀಸನ್ ಕಳಪೆ ಪ್ರತಾಪ್ ಅವರಿಗೆ. ಮತ್ತೆ ಈ ಎಪಿಸೋಡ್ ನೋಡಿದಾಗ ನಿಮ್ಗೆ ಯಾರು ಸರಿ ಅನ್ಸಿದ್ರು, ಯಾರು ವ್ಯಕ್ತಿತ್ವ ಸರಿ ಅನ್ಸ್ತು, ಯಾರು ತಪ್ಪು ಅನ್ಸುತ್ತಲ್ಲ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.